गद्याय शुद्धविद्याय मध्वाय च नमो नमः। मिथ्या सिद्धांत दुर्ध्वांत विध्वंसन विचक्षणः जयतीर्थाख्यतरणिः भासतां नो हृदम्बरे। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्य दुःख तत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಮಗೆಲ್ಲ ಗೊತ್ತೇ ಇರುವಂತೆ ಟೀಕಾಕೃತ್ಪಾದರು ಎಂಬುದಾಗಿ ಪ್ರಖ್ಯಾತರಾದಂತಹ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಆರಾಧನೆಯ ಪವಿತ್ರ ಸಂದರ್ಭ. ಪ್ರಾರಂಭದಲ್ಲಿ ಅವರ ಸ್ಮರಣೆಯನ್ನು ಸ್ವಲ್ಪ ಹೊತ್ತು ಮಾಡಿ ನಂತರ ಪಾಠದ ಪ್ರಾರಂಭವನ್ನು ಮಾಡೋಣ. ಜಗತ್ತಿನಲ್ಲಿರುವಂತಹ ಅನೇಕ ದರ್ಶನಗಳು ಅರ್ಥಾತ್ ಮತಗಳು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಚಾರ್ವಾಕ, ಬೌದ್ಧ ಮತ ಅಂತ ಹೀಗೆ ಅನೇಕ ರೀತಿಯಾದಂತಹ ದರ್ಶನಗಳು ಜಗತ್ತಿನಲ್ಲಿ ಇದ್ದಾವೆ. ಹಿಂದೆಯೂ ಇದ್ದು ಮುಂದೆಯೂ ಇರ್ತಾವೆ. ಆ ಒಂದು ದರ್ಶನಕ್ಕೆ ಅಂತಾನೇನೆ ಸಂಬಂಧಪಟ್ಟಂತಹ ಅನೇಕ ರೀತಿಯಾದಂತಹ ಗ್ರಂಥಗಳು ಇರ್ತವೆ, ಗ್ರಂಥಕಾರರು ಅಂತ ಇರ್ತಾರೆ. ಅದರಲ್ಲಿ ಹಿರಿಯ ಜ್ಞಾನಿಗಳು ಬರೆದಂತಹ ಮೂಲ ಗ್ರಂಥಗಳಿಗೆ ಟೀಕೆಯನ್ನು ಕೂಡ ಅನೇಕ ಜನ ಬರೆದಿರ್ತಾರೆ. ಹಾಗೆ ಬರೆದವರು ಯಾರನ್ನೂ ಕೂಡ ಟೀಕಾಕಾರರು ಅಂತ ಕರೆದಿಲ್ಲ. ಟೀಕೆ ಬರೆದಿರ್ತಾರೆ, ಅವರಿಗೊಂದು ಅವರ ಮತದಲ್ಲಿ ಯೋಗ್ಯವಾದಂತ ಗೌರವ ಇರುತ್ತೆ, ಸರಿ. ಆದರೆ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರನ್ನ ಟೀಕಾಕಾರರು ಎಂಬ ಒಂದು ಪ್ರತ್ಯೇಕವಾಗಿ ಗುರುತಿಸಲಿಕ್ಕೆ ಕಾರಣ ಅವರು ಟೀಕೆಯಲ್ಲಿರುವಂತಹ ವೈಶಿಷ್ಟ್ಯ. ವಾಸ್ತವಿಕವಾಗಿ ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದಂಥವರು ಮೊದಲಿಗರು ಜಯತೀರ್ಥರೇ ಏನಲ್ಲ, ಅವರಿಗಿಂತಲೂ ಕೂಡ ಮುಂಚೆ ಅನೇಕ ಜನ ಬರೆದಿದ್ದಾರೆ. ಪದ್ಮನಾಭ ತೀರ್ಥರು ಮುಂತಾದಂತಹ ಅನೇಕ ಜ್ಞಾನಿಗಳು ಬರೆದಿದ್ದಾರೆ. ಆದರೆ ಅತ್ಯಂತ ವಿಸ್ತಾರವಾಗಿ ತಳಸ್ಪರ್ಶಿಯಾಗಿ ಆಚಾರ್ಯರ ಪ್ರತಿಯೊಂದು ವಿಚಾರಗಳನ್ನು ಕೂಡ, ಅವರ ಪ್ರತಿಯೊಂದು ಪದ, ಚಕಾರ, ತುಕಾರಗಳಿಗಿರುವಂತಹ ವಿಶಿಷ್ಟ ಅರ್ಥಗಳು, ಹೀಗೆ ಪ್ರತಿಯೊಂದನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ವಿಸ್ತಾರವಾಗಿ ತಿಳಿಸುವಂತ ದೊಡ್ಡ ಕಾರ್ಯವನ್ನು ಮಾಡಿದಂಥವರು ಶ್ರೀಮದ್ ಜಯತೀರ್ಥರು. ವಿಶೇಷವಾಗಿ ಅವರ ಪ್ರಸಿದ್ಧವಾದಂತಹ ಗ್ರಂಥ ಶ್ರೀಮದ್ ನ್ಯಾಯಸುಧಾ. ಅದರಲ್ಲಿ ಪ್ರಾರಂಭದಲ್ಲಿ ಅವರು ಹೇಳುವಂತೆ ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇಮನಃ ಅಂತ ಒಬ್ಬ ನಿಜವಾದಂತಹ ಜ್ಞಾನಿಗೆ ಇರುವಂತಹ ಒಂದು ರಸಿಕತೆ ಭಾಗವತಲ್ಲಿ ಹೇಳ್ತಾರಲ್ಲ ಪ್ರಾರಂಭದಲ್ಲಿ, ಮುಹುರಹೋ ರಸಿಕಾ ಭೂಯುಭಾವುಕಾಹ ಅಂತ. ಈ ಭಾಗವತವನ್ನ ಮತ್ತೆ ಮತ್ತೆ ರಸಿಕರಾದಂತಹ ನೀವೆಲ್ಲ ಕುಡಿರಿ ಅಂತ. ಹಾಗೆ ಈ ನ್ಯಾಯಸುಧಾದ ಪ್ರಾರಂಭದಲ್ಲಿ ಜಯತೀರ್ಥರು ಹೇಳುವಂತಹ ಒಂದು ಮಾತು ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇಮನಃ ಅಂತ. ಅನುವ್ಯಾಖ್ಯಾನವನ್ನು ನೋಡಿದಾಗ ಏನಾಗುತ್ತೆ, ನನ್ನ ಮನಸ್ಸು ಅದರ ಕಡೆ ಹೋಗ್ಬೇಕು ಮತ್ತೆ ಮತ್ತೆ ಅನಿಸ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಇರುತ್ತೆ, ಏನು ಒಂದು ಪುಷ್ಪ. ಆ ಪುಷ್ಪಕ್ಕೆ ಏನಾಗುತ್ತೆ, ಅದರಲ್ಲಿ ಒಂದು ಜೇನಿರುತ್ತೆ, ರಸ ಇರುತ್ತೆ. ಅದನ್ನು ಹೀರಬೇಕು ಅಂತ ದುಂಬಿಗೆ ಮನಸ್ಸು ಆಗ್ತಾ ಇರ್ತದೆ, ಅದ್ರ ಮೇಲೆ ಕೂಡ್ತಾ ಇರುತ್ತೆ. ಹಾಗೆ ಜಯತೀರ್ಥರಿಗೆ ಜ್ಞಾನ ಎಂಬಂತಹ ಮಧುವಿನಲ್ಲಿ, ಜೇನುತುಪ್ಪದಲ್ಲಿ ಭಾರಿ ಆಸಕ್ತಿ. ಹಾಗೆ ಅವರದನ್ನ ಹೇಳ್ಕೊಂಡಂತಹ ಮಾತುಗಳು ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇಮನಃ ಅಂತ. ಆ ರೀತಿಯಾಗಿ ಒಬ್ಬ ನಿಜವಾದಂತಹ ಜಿಜ್ಞಾಸುವಿಗೆ ಅವರಿಗಿರುವಂತಹ ಜ್ಞಾನದ ಹಸಿವು ಮತ್ತು ತಾವು ಕಂಡುಕೊಂಡಂತಹ ಜ್ಞಾನವನ್ನ ಜಗತ್ತಿಗೆ ಕೊಡಬೇಕೆನ್ನುವಂತಹ ದೊಡ್ಡ ಒಂದು ಜವಾಬ್ದಾರಿ, ಕೊಡಬೇಕೆನ್ನುವಂತಹ ತುಡಿತ, ಅದೆಲ್ಲವೂ ಕೂಡ ನಮಗೆ ಜಯತೀರ್ಥರಲ್ಲಿ ಕಾಣಿಸುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅಷ್ಟೇ ವಿನಯದ ಒಂದು ಭಾವನೆ. ಪ್ರಾರಂಭದಲ್ಲಿ ಏನೇ ನ್ಯಾಯಸುಧದಲ್ಲಿ ಕೇಳುತ್ತೇವೆ. ನಿಮಗೆಲ್ಲ ಗೊತ್ತೇ ಇರುವಂತೆ ನ್ಯಾಯಸುಧ ಎಷ್ಟು ದೊಡ್ಡ ಗ್ರಂಥ, ಅದಕ್ಕಿರುವಂತಹ ಮಹತ್ವ ಏನು, ಅದರ ಕಾಠಿಣ್ಯ ಎಷ್ಟು ಕಷ್ಟವಾದದ್ದು, ಅದಕ್ಕೆ ಎಷ್ಟು ಜನ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿದೆ. ಅಷ್ಟು ದೊಡ್ಡ ಗ್ರಂಥವನ್ನ, ವಿಸ್ತಾರವಾದಂತಹ ಗ್ರಂಥವನ್ನ, ಜಗನ್ಮಾನ್ಯವಾದಂತಹ ಗ್ರಂಥವನ್ನ ಅವರು ರಚನೆ ಮಾಡಿದ್ದರೂ ಕೂಡ ಅದರಲ್ಲಿ ಹೇಳ್ತಾರೆ, ನಶಬ್ದಾಬ್ದೋ ಗಾಢಾಹ ನಚ ನಿಗಮ ಚರ್ಚಾ ಚತುರಾಹ ಅಂತ. ನನಗೇನೋ ಭಾರಿ ವ್ಯಾಕರಣ ಜ್ಞಾನ ಏನೂ ಕೂಡ ಇಲ್ಲ, ಅಥವಾ ವೇದಗಳ ಸರಿಯಾದಂತಹ ಅರ್ಥವೂ ನನಗೇನು ಗೊತ್ತಿಲ್ಲ. ಹೀಗೆ ಒಟ್ಟಿನಲ್ಲಿ ಗ್ರಂಥಕಾರ ಒಬ್ಬ ಗ್ರಂಥಕಾರನಿಗೆ ಇರಬೇಕಾದಂತಹ ಏನೇನೊಂದು ಜ್ಞಾನಗಳು ಬೇಕು, ಒಂದು ತರ್ಕಶಾಸ್ತ್ರ ಜ್ಞಾನ, ಮೀಮಾಂಸಾ ಜ್ಞಾನ, ಇದೆಲ್ಲವೂ ಕೂಡ ನನಗೆ ಇಲ್ಲ ಎಂಬುದಾಗಿ ಹೇಳ್ತಾರೆ.
ಸರಿ ಇಲ್ಲ ಸರ್, ಇಲ್ಲದೆ ಹೋದ್ರೆ ಈ ದೊಡ್ಡ ಗ್ರಂಥವನ್ನು ಹೇಗೆ ರಚನೆ ಮಾಡಿದ್ರೆ, ಇಷ್ಟು ದೊಡ್ಡ ಜಗನ್ಮಾನ್ಯವಾದಂತಹ ಗ್ರಂಥವನ್ನು ಹೇಗೆ ರಚನೆ ಮಾಡಿದ್ರೆ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಅಂತ ಅವ್ರು ಹೇಳ್ತಾರೆ. ನನ್ನ ಮೇಲೆ ಮಧ್ವಾಚಾರ್ಯರ ಅನುಗ್ರಹ ಯಾವ ರೀತಿ ಇದೆ, ಎಷ್ಟಿದೆ ಅಂತ ಹೇಳಿದ್ರೆ, ಅವರ ಅನುಗ್ರಹದಿಂದಾಗಿ ನಾನು ಏನ್ ಹೇಳಿದ್ರು ಅದು ಗ್ರಂಥ ಆಗುತ್ತೆ ಅಂತ. ಅಂದ್ರೆ ಅದರಲ್ಲಿರುವಂತಹ ಅಂಶ, ನಾನು ಇಷ್ಟೆಲ್ಲ ರಚನೆ ಮಾಡಿದ್ದು ಕೇವಲ ಆಚಾರ್ಯ ಅನುಗ್ರಹದಿಂದಾಗಿ ಎಂಬುದಾಗಿ ಅವ್ರು ಹೇಳ್ತಾರೆ. ಹಾಗಂದ ತಕ್ಷಣ ಅವ್ರಿಗೇನು ವ್ಯಾಕರಣ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ದೊಡ್ಡ ಗ್ರಂಥ ರಚನೆ ಮಾಡಬೇಕಾದ್ರೆ ಅವಶ್ಯವಾಗಿ ತಲಸ್ಪರ್ಶಿಯಾದಂತಹ ವ್ಯಾಕರಣ ಜ್ಞಾನ, ವೇದಾಂತ ಜ್ಞಾನ, ಇದೆಲ್ಲದಕ್ಕಿಂತ ಕೂಡ ಮಿಗಿಲಾಗಿ ವೇದಾಂತ ಜ್ಞಾನ ಮತ್ತು ತರ್ಕಶಾಸ್ತ್ರ ಜ್ಞಾನ ಎಲ್ಲದಿಂದಲೂ ಕೂಡ ಕೂಡಿ, ಅದರಲ್ಲೂ ಕೂಡ ಅವರ ಜೀವನದಲ್ಲಿ ನಾವು ಕೇಳುವಂತೆ ಅವರು ಜೀವನದ ಒಂದು 24-25 ವರ್ಷಗಳ ಕಾಲ ಒಬ್ಬ ಸೇನಾನಿಯಂತೆ ಜೀವನವನ್ನು ಮಾಡಿದಂಥವ್ರು, ಶಾಸ್ತ್ರಗಳ ಸ್ಪರ್ಶವಿಲ್ಲದಂತೆ ಆ ರೀತಿ ಜೀವನವನ್ನು ಮಾಡಿದಂಥವ್ರು. ಮುಂದೆ ಒಂದು ಸನ್ನಿವೇಶದಿಂದಾಗಿ ಅಕ್ಷೋಭಿ ತೀರ್ಥರ ಹತ್ತಿರ ನಿತ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಅಧ್ಯಯನವನ್ನು ಮಾಡಿ ಅತ್ಯಲ್ಪ ಕಾಲದಲ್ಲಿ ಏನೇ ಗ್ರಂಥಗಳ ರಚನೆಯನ್ನು ಮಾಡಿ ಸುಮಾರು 40-42 ವರ್ಷಗಳಲ್ಲಿ ಏನೇ ಅವರು ತಮ್ಮ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಹೀಗೆ ಆಚಾರ್ಯ ಮಧ್ವರ ಗ್ರಂಥಗಳ ನಿಜವಾದಂತಹ ಅಭಿಪ್ರಾಯವನ್ನ ತಮ್ಮ ಟೀಕಾ ಗ್ರಂಥಗಳ ಮೂಲಕ ಜಿಜ್ಞಾಸುಗಳಿಗೆ ಕೊಟ್ಟಂತಹ ಬಹಳ ದೊಡ್ಡ ಜ್ಞಾನಿಗಳು, ಮಾಧ್ವ ಸಮಾಜದ ಅತ್ಯಂತ ಎತ್ತರದ ಜ್ಞಾನಿಗಳು. ಅಂತಹ ಟೀಕಾಚಾರ್ಯರ ಅನುಗ್ರಹ, ಅವರ ಅನುಗ್ರಹದಿಂದಾಗಿ ಅವರ ಗ್ರಂಥಗಳ ಚಿಂತನೆ, ಮಧ್ವಾಚಾರ್ಯರ ಚಿಂತನೆ, ವ್ಯಾಸದೇವರ ಗ್ರಂಥಗಳ ಚಿಂತನೆ ಮಾಡುವಂತಹ ಯೋಗಭಾಗ್ಯ ನಮಗೆಲ್ಲರಿಗೂ ಕೂಡ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಸೇರಿಕೊಂಡು ಟೀಕಾಕರ್ತಾದವರಿಗೆ ಪ್ರಾರ್ಥನೆಯನ್ನು ಮಾಡೋಣ. ಮತ್ತೆ ಇಂದಿನ ಒಂದು ಪಾಠವನ್ನ ಪ್ರಾರಂಭ ಮಾಡೋಣ. ಹಿಂದಿನ ಪಾಠದಲ್ಲಿ ನಾವು ಕೇಳಿದಂತೆ ಶ್ರೀಕೃಷ್ಣ ಪರಮಾತ್ಮ ಆ ಏಕಾಧ್ವರ ಒಂದು ದಿನದ ಅಶ್ವಮೇಧ ಯಾಗದಲ್ಲಿ ಮಧ್ಯದಲ್ಲಿ ಒಂದು ಪ್ರಸಂಗ, ಅರ್ಜುನನನ್ನ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿದ್ದಂತಹ ಬ್ರಾಹ್ಮಣನ ಮಕ್ಕಳನ್ನು ಕರೆದುಕೊಂಡು ಬಂದ. ಅರ್ಜುನ ಕೇಳ್ತಾನೆ, ಕಿಮೇತ ದೃಷ್ಟಮಿತ್ತು, ನಾನು ನೋಡಿದ್ದೇನು ಅಂತ ಕೇಳಿದಾಗ ಪರಮಾತ್ಮ ಅವನು ನೋಡಿದಂತಹ ಸ್ಥಳಗಳ ಹೆಸರನ್ನು ಮಾತ್ರ ಹೇಳದೇನೆ ಅದೆಷ್ಟೆಷ್ಟು ಲಕ್ಷ ಯೋಜನೆ ವಿಸ್ತಾರವಾದದ್ದು, ಒಂದಕ್ಕಿಂತ ಒಂದು ಎಷ್ಟು ದೂರ ಇದೆ ಅಂತ ಅದರ ಸ್ವರೂಪವನ್ನ, ಅದರ ಒಂದು ಪರಿಮಾಣವನ್ನ ಎಲ್ಲವನ್ನು ಕೂಡ ಹೇಳಿದ. ಹಾಗಾಗಿ ನೀನು ನಿನ್ನ ಬಗ್ಗೆ ಅಹಂಕಾರ ಪಡಬೇಡ, ಯಾಕೆಂದರೆ ಇದೆಲ್ಲಕ್ಕೂ ಕೂಡ ನಿಯಾಮಕನಾಗಿ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲವನ್ನು ಕೂಡ ಮುನ್ನಡೆಸುವಂತವನು ನಾನು ಮಾಡಿದರೆ ಎಲ್ಲವೂ ಉಂಟು, ಇಲ್ಲದೆ ಹೋದ್ರೆ ಯಾವುದು ಕೂಡ ಇಲ್ಲ. ಮತ್ಪ್ರಸಾದಾತ್ ಬಲಂ ಚೈವ ವಿಜಯಶ್ಚಾಕಿಲ ಗುಣಾಹ ಅಂತ ನನ್ನ ಅನುಗ್ರಹದಿಂದಲೇನೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಪರಾಕ್ರಮ, ಜಯ, ಸದ್ಗುಣಗಳು ಒಟ್ಟಿನಲ್ಲಿ ಒಬ್ಬ ಮನುಷ್ಯನಲ್ಲಿ ಏನೇನು ಇರಬೇಕೋ ಅದೆಲ್ಲವೂ ಕೂಡ ನನ್ನ ಅನುಗ್ರಹದಿಂದಾಗಿ. ಹಾಗಾಗಿ ನೀನು ಅಹಂಕಾರ ಪಡಬೇಡ ಅಂತ ಆ ರೀತಿಯಾಗಿ ಅರ್ಜುನನ ದರ್ಪವನ್ನ ತಣಿಸಲಿಕ್ಕೋಸ್ಕರ ಮಾಡಿದಂತಹ ಒಂದು ಕಾರ್ಯ ಈ ಒಂದು ಸಂದರ್ಭ ಎಂಬುದಾಗಿ ಅಷ್ಟು ವಿಚಾರವನ್ನು ನಾವು ನೋಡಿದ್ವಿ. ಅದಾದ ಮೇಲೆ ಅನೇಕ ತಿಂಗಳುಗಳ ಕಾಲ ಪಾಂಡವರು ಅಲ್ಲಿಯೇ ವಾಸವಾಗಿದ್ದರು ದ್ವಾರಕೆಯಲ್ಲಿ. ಅದಾದ ಮೇಲೆ ಇಂದ್ರಪ್ರಸ್ಥಕ್ಕೆ ಬಂದರು ಎಂಬುದಾಗಿ ಇಷ್ಟು ವಿಚಾರ ಆಗಿತ್ತು. ಇಂದು 55ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತಃ ಕದಾಚಿತ್ ಪ್ರವರೇ ಸಭಾತಲೆ ಧರ್ಮಾತ್ಮಜೋ ರಾಜಭಿಃ ಭ್ರಾತೃಭಿಶ್ಚ ವೃತೋ ನಿಶಮ್ಯೈವ ಸಭಾಃ ಸುರಾಣಾಂ ಯಥಾ ಸ್ಥಿತಾಃ ನಾರದ ಮನ್ವಪೃಚ್ಛತ್.
पदच्छेद ततः कदाचित् प्रवरे सभातले धर्मात्मजः राजभिः भ्रातृभिः च वृतः निशम्य एव सभाः सुराणां यथा स्थिताः नारदम् अन्वपृच्छत्. ಒಂದು ದಿವಸ ಪ್ರವರೇ ಸಭಾತಲೆ, ಶ್ರೇಷ್ಠವಾದಂತಹ ಸಭಾಮಂಟಪ ಅಂದ್ರೆ ಮಯ ನಿರ್ಮಿತವಾದಂತಹ ಏನೋ ಒಂದು ಸಭಾಮಂಟಪ ಇತ್ತಲ್ಲ, ಪರಮಾತ್ಮ ಹೇಳಿ ನಿರ್ಮಾಣ ಮಾಡಿದಂತಹ ಒಂದು ಸಭಾಮಂಟಪ. ಆ ಸಭಾಮಂಟಪದಲ್ಲಿ ಒಂದು ದಿವಸ ರಾಜಬಿಹಿ ಭ್ರಾತೃಬಿಹಿ ಚ, ಅನೇಕ ರಾಜ ಮಹಾರಾಜರುಗಳು ಮತ್ತು ಭ್ರಾತೃಬಿಹಿ ತನ್ನ ಸಹೋದರರೊಟ್ಟಿಗೆ, ಅರ್ಜುನ ಭೀಮ ನಕುಲ ಸಹದೇವರೊಟ್ಟಿಗೆ ಧರ್ಮಾತ್ಮಜ ಯುಧಿಷ್ಠಿರ ಕುಳಿತುಕೊಂಡಿದ್ದ. ಆ ಸಂದರ್ಭದಲ್ಲಿ ಅಲ್ಲಿ ನಾರದರು ಬರ್ತಾರೆ. ನಾರದರು ಬಂದಾಗ ಅವನು ಪ್ರಶ್ನೆ ಮಾಡ್ತಾನೆ, ಧರ್ಮರಾಜ ನೋಡಿ, ನಂದು ಇಷ್ಟು ಒಳ್ಳೆ ಸಭೆಯನ್ನ ಮಯ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ, ಮತ್ತೆ ನೀವು ಇಂತಹ ಸಭೆಯನ್ನು ಎಲ್ಲಾದರೂ ಕೂಡ ನೋಡಿದ್ದೀರಾ, ಅದೇನು ಎತ್ತ ಅಂತ ಅವರನ್ನ ಕೇಳ್ತಾರೆ. ಯಾಕಂದ್ರೆ ನಾರದರು ಮೂರ್ಲೋಕದಲ್ಲಿ ಸಂಚಾರ ಮಾಡುವಂತಹ ವ್ಯಕ್ತಿಗಳು, ಹಾಗಾಗಿ ಇಂತಹ ಸಭೆಯನ್ನ ಮತ್ತೆ ನೀವೆಲ್ಲಾದ್ರೂ ಕೂಡ ನೋಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ನಾರದರು ಅವ್ರು ಏನ್ ಮಾಡ್ತಾರೆ, ಸುರಾಣಾಂ ಸಭಾಹ, ಅವರು ಬರೀ ಯಾವುದೋ ಮನುಷ್ಯರ ಸಭೆಗಳ ಬಗ್ಗೆ ಮಾತ್ರ ಹೇಳೋದಿಲ್ಲ, ಸಭಾ ಸುರಾಣಾಂ, ದೇವಾನುದೇವತೆಗಳ ಆ ಸಭೆಗಳ ಮತ್ತು ಸಭಾ ಲೋಕಗಳ ಸಭಾಭವನಗಳ ಬಗ್ಗೆನೂ ಕೂಡ ಅವರಿಗೆ, ಯಾರಿಗೆ ಯುಧಿಷ್ಠಿರನಿಗೆ ವಿಸ್ತಾರವಾಗಿ ಹೇಳ್ತಾರೆ. ಹೀಗೆ ಅವನು ಮತ್ತೆ ಯಾವ್ದಾದ್ರು ಕೂಡ ಈ ರೀತಿಯಾದ ಸಭೆಗಳಿದ್ದಾವ ಅಂತ ಕೇಳಿದಾಗ ಅವಶ್ಯವಾಗಿದ್ದಾವೆ ಅಂತ ಅನೇಕ ಸಭೆಗಳ ಬಗ್ಗೆ, ಅನೇಕ ಲೋಕಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಇಷ್ಟು ಹೇಳಿದಾಗ ಏನಾಯಿತು, ಯಥಾಸ್ಥಿತಾ ನಾರದ ಮನ್ವ ಪೃಚ್ಛತ್, ಅವಾಗ ನಾರದರಿಂದಾಗಿ ಎಲ್ಲ ಆ ಒಂದು ವಿವರಗಳನ್ನ, ಯಥಾಸ್ಥಿತ, ನಾರದರು ಹೇಗಿದನೋ ಹಾಗೆ ಹೇಳಿದ್ರು ಅಂತೆ. ಯಥಾಸ್ಥಿತ, ಅವರಿಂದಾಗಿ ಸರಿಯಾಗಿ ಅದನ್ನು ಕೇಳಿ ಅವನೇ ಮಾಡಿದ, ಅಂದ್ರೆ ಯಾರು ಯುಧಿಷ್ಠಿರ, ನಾರದಂ ಅನ್ವ ಪೃಚ್ಛತ್, ಮತ್ತೆ ನಾರದರಿಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ. ಹೀಗೆ ಮೊದಲು ಬಂದಾಗ ಅವರಿಗೆ ಯೋಗ್ಯವಾದಂತಹ ಸತ್ಕಾರಾದಿಗಳನ್ನು ಮಾಡಿ, ಮತ್ತೆ ನನ್ನಂತಹ ಸಭೆ ಎಲ್ಲಾದ್ರೂ ಕೂಡ ಇದೇನಾ ಎಂಬುದಾಗಿ ಕೇಳ್ತಾನೆ. ಅಷ್ಟು ಕೇಳಿದಾಗ ನಾರದರು ಎಲ್ಲವನ್ನು ಕೂಡ ಅವನಿಗೆ ವಿಸ್ತಾರವಾಗಿ ಹೇಳ್ತಾರೆ. ಅದಾದ ಮೇಲೆ ಪುನಃ ನಾರದರಿಗೆ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ. ಮುಂದೆ ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷ ಯೋಜನ ಮುಚ್ಛ್ರಿತಂ ಅರ್ಧಕೋಟ್ಯುಚ್ಛ್ರಿತ ಸ್ವರ್ಗೋ ವಿಮಾನಾವಲಿ ಸಂಕುಲಃ. ಪದಚ್ಛೇದ ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷಯೋಜನ ಮುಚ್ಛ್ರಿತಂ ಅರ್ಧಕೋಟ್ಯುಚ್ಛ್ರಿತಃ ಸ್ವರ್ಗಃ ವಿಮಾನಾವಲಿ ಸಂಕುಲಃ. ಇಲ್ಲಿ ಒಟ್ಟು ಪ್ರಸಂಗ ಏನಂತ ಹೇಳಿದ್ರೆ, ನಾರದರು ಯುಧಿಷ್ಠಿರನಿಗೆ ಏನೇನು ಹೇಳಿದ್ರಲ್ಲ, ಎಲ್ಲವನ್ನೂ ಕೂಡ ಯುಧಿಷ್ಠಿರ ಮತ್ತೆ ವಾಪಸ್ ನಾರದನ ಮುಂದೆ ಒಂದು ರೀತಿಯ ಅನುವಾದದ ರೀತಿಯಲ್ಲಿ ಮಾಡಿ, ಅಂದ್ರೆ ವಾಪಸ್ ಹೇಳಿ, ನೀವಿಷ್ಟೆಲ್ಲ ಹೇಳಿದ್ರಿ, ಈ ಸಂದರ್ಭದಲ್ಲಿ ನನ್ನ ತಂದೆ ಯಮನ ಲೋಕದಲ್ಲಿ ಯಾಕಿದ್ದಾನೆ ಅಂತ ಕೇಳ್ತಾರೆ. ಅಂದ್ರೆ ಯಮನ ಸಭೆಯಲ್ಲಿ ಪಾಂಡುರಾಜ ಇರ್ತಾನೆ. ಅದು ಕೊನೆ ಮುಂದೆ ಇನ್ನೊಂದು 10 ಶ್ಲೋಕ ಆದ್ಮೇಲೆ ವಿಚಾರ ಬರುತ್ತೆ. ಅದಕ್ಕೆ ಪೂರ್ವ ಪೀಠಿಕಾ ರೂಪದಲ್ಲಿ ಅವನು ಇಷ್ಟೆಲ್ಲ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದ್ರಿ, ನನ್ನ ತಂದೆ ಯಮನ ಲೋಕದಲ್ಲಿ ಯಾಕಿದ್ದಾನೆ ಅಂತ ಕೊನೆಗೆ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಪೂರ್ವ ಪೀಠಿಕೆಯಾಗಿ ಯುಧಿಷ್ಠಿರ ಅವರು ಹೇಳಿದ್ದನ್ನೇ ವಾಪಸ್ ಮುಂದೆ ಹೇಳ್ತಾ ಇದ್ದಾನೆ. ಏನ್ ಹೇಳಿದ್ರಿ, ತ್ವಯಾ ಪ್ರೋಕ್ತಂ, ನೀವು ಹೇಳಿದಿರಿ. ಏನ್ ಹೇಳಿದಿರಿ ನೀವು, ಅಂತರಿಕ್ಷಂ ಲಕ್ಷ ಯೋಜನ ಮುಚ್ಛ್ರಿತಂ. ಅಂತರಿಕ್ಷ ಲೋಕ, ಅಂತರಿಕ್ಷ ಲೋಕ ಎಂಬುದು ಇಲ್ಲಿ ಏನಾಗಿದೆ,
ಈ ಒಂದು ಭೂಲೋಕದಿಂದಾಗಿ ಭೂಲೋಕದಿಂದಾಗಿ ಅಂತರಿಕ್ಷ ಲೋಕ ಎಂಬುದು ಲಕ್ಷ ಯೋಜನಂ ಉಚ್ಛ್ರಿತಂ. ಉಚ್ಛ್ರಿತ ಅಂದ್ರೆ ಎತ್ತರ, ಉಚ್ಚ ಎತ್ತರ ಅಂತ. ಅಂತರಿಕ್ಷ ಲೋಕ ಎಂಬುದು ಈ ಒಂದು ಭೂಮಿಯಿಂದಾಗಿ 1,00,000 ಯೋಜನದಷ್ಟು ಮೇಲ್ಗಡೆ ಇದೆ, ಎತ್ತರದಲ್ಲಿ ಇದೆ. ಅರ್ಥಾತ್ ಭೂಮಿಗೂ ಮತ್ತು ಆ ಅಂತರಿಕ್ಷ ಲೋಕಕ್ಕೆ ಇರುವಂತಹ ಗ್ಯಾಪ್ ಅದು 1,00,000 ಯೋಜನದಷ್ಟು ವಿಸ್ತಾರವಾದದ್ದು ಅಂತ. ಅದಾದ ಮೇಲೆ ಆ ವಿಮಾನಾವಳಿ ಸಂಕುಲ ಸ್ವರ್ಗಲೋಕ. ವಿಮಾನ ಆವಲಿ, ಆವಲಿ ಅಂತ ಹೇಳಿದ್ರೆ ಆ ಸಮೂಹ ಅಂತ. ಈಗ ನಾವು ಇದು ಕೇಳ್ತೀವಿ ರತ್ನಾವಳಿ ಅಂತಂದ್ರೆ ರತ್ನದ ಸಮೂಹ ಇರುವಂತಹ ಒಂದು ಹಾರ ಅಂತ. ಹಾಗೆ ಆ ಸ್ವರ್ಗಲೋಕ, ಸ್ವರ್ಗಲೋಕ ಇದೆ. ಆ ಸ್ವರ್ಗಲೋಕ ಹೇಗಿದೆ ಅಂತ ಹೇಳಿದ್ರೆ ವಿಮಾನಾವಳಿ ಸಂಕುಲ, ಅಲ್ಲಿ ವಿಶೇಷವಾಗಿ ದೇವತೆಗಳ ಅನೇಕ ರೀತಿಯಾದಂತಹ ವಿಮಾನಗಳು, ಬರೀ ವಿಮಾನ ಅಲ್ಲ, ವಿಮಾನದ ಆವಲಿ ಸಮೂಹಗಳು, ವಿಮಾನದ ಸಮೂಹಗಳೇನೆ ಅಲ್ಲಿ ತುಂಬಿರ್ತವೆ. ಅಂತಹ ಸ್ವರ್ಗಲೋಕ ಎಂಬುದು 1/2 ಕೋಟಿ ಉಚ್ಛ್ರಿತ ಅಂತ. ಅಂದ್ರೆ 1/2 ಕೋಟಿ ಅಂತ ಹೇಳಿದ್ರೆ 50 ಲಕ್ಷ, 50 ಲಕ್ಷ ಯೋಜನದಷ್ಟು ಮೇಲ್ಗಡೆ ಇದೆ ಎಂಬುದಾಗಿ ನೀವು ಹೇಳಿದ್ದೀರಿ ಅಂತ. ಹೀಗೆ ಅಂತರಿಕ್ಷ ಲೋಕ 1,00,000 ಯೋಜನ ಮೇಲೆ ಭೂಮಿಯಿಂದಾಗಿ. ಅದಾದ ಮೇಲೆ ಸ್ವರ್ಗಲೋಕ, ಆ ಲೋಕ ಎಂಬುದು ಎಷ್ಟು? 1/2 ಕೋಟಿ ಉಚ್ಛ್ರಿತ, 1/2 ಕೋಟಿ ಯೋಜನದಷ್ಟು ಮೇಲ್ಗಡೆ ಇದೆ ಎಂಬುದಾಗಿ ನೀವು ತಿಳಿಸಿದ್ರಿ ಎಂಬುದಾಗಿ ಆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ ನಾರದರಿಗೆ. ಇವತ್ತು ಯೋಜನ ಅಂತ ಹಿಂದಿನ ಕಾಲದಲ್ಲಿ ಲೆಕ್ಕ ಮಾಡ್ತಾ ಇದ್ರು, ಹಿಂದಿನ ಕಾಲದಲ್ಲಿ, ಹಿಂದಿನ ಯುಗಗಳಲ್ಲಿ. ಆದರೆ ಇವತ್ತು ಆ ಯೋಜನವನ್ನ ಯಾವ ರೀತಿಯಾಗಿ ಲೆಕ್ಕ ಮಾಡ್ತಾ ಇದ್ರು ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಒಂದು ಇದನ್ನೇ ಪದ್ಧತಿಯನ್ನ ಬಿಟ್ಟು ಬಿಟ್ಟಿದ್ದೇವೆ. ಕೆಲವು ದಶಕಗಳ ಹಿಂದೆ ಮೈಲು ಅಂತ ಒಂದು ವ್ಯವಸ್ಥೆ ಇತ್ತು. ಇಷ್ಟು ಮೈಲ್, ಈ ಊರಿಂದ ಈ ಊರು ಇಷ್ಟು ಮೈಲು ಅಂತ ಇತ್ತು. ಈಗ ಅದು ಕೂಡ ಹೋಗ್ಬಿಟ್ಟಿದೆ. ಈಗ ಇಷ್ಟು ಕಿಲೋಮೀಟರ್ ಅಂತ ಬಂದಿದೆ. ಹೀಗೆ ಒಂದೊಂದು ಕಾಲಕ್ಕೆ ಅನುಗುಣವಾಗಿ ಒಂದು ಏನು ದೂರದ ವ್ಯವಸ್ಥೆ, ಇದು ಇಷ್ಟು ದೂರ ಅಂತ ಅದರ ಒಂದು ಪರಿಮಾಣದ ವ್ಯವಸ್ಥೆ ಬದಲಾಗ್ತಾ ಹೋಗುತ್ತೆ. ಹಾಗೆ ಆಗಿನ ಸಂದರ್ಭದಲ್ಲಿ ಒಂದು ಯೋಜನಾ ಅಂತ ಇತ್ತು. ಅದು ಈಗ ಅನೇಕ ಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ, ಕೆಲವರ ಪ್ರಕಾರ ಈಗಿನ ಒಂದು ಇದಕ್ಕೆ ಏನು ಪ್ರಸ್ತುತ ನಾವಿರುವಂತಹ ಕಾಲಕ್ಕೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಕೆಲವರು ಪ್ರಕಾರ ಅದು 7 ಮೈಲು ಅಥವಾ 7 ಕಿಲೋಮೀಟರ್ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ 7ರಿಂದಾಗಿ 12 ಮೈಲಿನ ಒಳಗಡೆ ಅದು ಒಂದು ಯೋಜನೆ ಆಗುತ್ತೆ ಎಂಬುದಾಗಿ ಅಂದಾಜನ್ನ ಮಾಡ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ಸಿಗೋದಿಲ್ಲ, ಯಾಕಂತಂದ್ರೆ ಅದು ನಮಗೆ ಪ್ರಕೃತಿಯಲ್ಲಿ ಅದರ ಅನುಭವ ನಮ್ಗೆ ಆಗ್ತಾ ಇಲ್ಲ ಅಂತ. ಒಟ್ಟಿನಲ್ಲಿ ಇಷ್ಟು ವಿಸ್ತಾರ ಎಂಬುದು ಇತ್ತು ಅಂತ. ಭೂಮಿಯಿಂದ ಅಂತರಿಕ್ಷ ಲೋಕ 1,00,000 ಯೋಜನ ಮೇಲೆ, ಸ್ವರ್ಗಲೋಕ ಅದು 1/2 ಕೋಟಿ ಯೋಜನದಷ್ಟು ಮೇಲೆ ಇದೆ ಎಂಬುದಾಗಿ ಅರ್ಥ. ಒಟ್ಟು ನಮಗೆಲ್ಲ ಗೊತ್ತಿರುವಂತ 14 ಲೋಕಗಳು, ಮೇಲ್ಗಡೆ 7 ಲೋಕಗಳು: ಭೂಲೋಕ, ಭೂವರ್ಲೋಕ, ಸ್ವರ್ಗಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ. ಅದಾದ ಮೇಲೆ ಕೊನೆಗೆ ಸತ್ಯಲೋಕ ಅಂತ. ಅವುಗಳ ವಿಸ್ತಾರ ಎಷ್ಟಿದೆ ಅಂತ ಮತ್ತೆ ಮುಂದೆ ತಿಳಿಸ್ತಾ ಹೋಗ್ತಾರೆ. ಭುವಃ ಸ್ವರ್ಗಶ್ಚ ಕೋಟಿವ ಯೋಜನಾನಾಂ ಪ್ರವಿಸ್ತೃತೌ ಮಹರ್ಜನಸ್ತಪಶ್ಚೈವ ಕ್ರಮಾತ್ ಅಧ್ಯರ್ಧ ಯೋಜನಾಃ. ಪದಚ್ಛೇದ: ಭುವಃ ಸ್ವರ್ಗಃ ಚ ಕೋಟ್ಯಃ ಏವ ಯೋಜನಾನಾಂ ಪ್ರವಿಸ್ತೃತೌ ಮಹರ್ಜನಃ ತಪಃ ಚ ಏವ ಕ್ರಮಾತ್ ಅಧ್ಯರ್ಧ ಯೋಜನಾಃ ಅಂತ.
ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ಭುವರ್ಲೋಕ ಮತ್ತು ಸ್ವರ್ಗಲೋಕ. ಭುವರ್ಲೋಕ ಮತ್ತು ಸ್ವರ್ಗಲೋಕ ಅದೇನಾಗಿದೆ, ಒಟ್ಟು ಆ ಅದರ ವಿಸ್ತಾರ ಎಷ್ಟೊಂದು ಟೋಟಲ್ ಆಗಿ ಅದರ ಸುತ್ತಳತೆ ಅದು ಹೇಗಿದೆ ಅಂತ ಹೇಳಿದ್ರೆ, ಕೋಟ್ಯ ಯೋಜನಾನಾಂ ಪ್ರವಿಸ್ತೃತವು, 1 ಕೋಟಿ ಯೋಜನ. ಭುವರ್ಲೋಕ ಮತ್ತು ಸ್ವರ್ಗಲೋಕ ಎಂಬುದು ಒಟ್ಟು 1 ಕೋಟಿ ಯೋಜನದಷ್ಟು ವಿಸ್ತಾರವಾಗಿ, ಎರಡು ಲೋಕಗಳು ಕೂಡ ಸೇಮ್ 1 ಕೋಟಿ ಯೋಜನದಷ್ಟು ವಿಸ್ತಾರವಾಗಿ ಇದೆ ಅಂತ. ಒಂದೇ ಲೋಕ, ಒಂದು ನಿಮಿಷ. ಹ್ಮ್ ಹ್ಮ್ ಇಲ್ಲಿ ಭುವರ್ಲೋಕನೇ ಅಂತರಿಕ್ಷ ಲೋಕ ಅಂತ. ಹಿಂದೆ ಹೇಳಿದಂತಹ ಅಂತರಿಕ್ಷ ಲೋಕಕ್ಕೇನೆ ಭುವರ್ಲೋಕ ಅಂತ ಕರೀತಾರೆ. ಹೀಗೆ ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕ ಎರಡೂ ಕೂಡ 1 ಕೋಟಿ ಯೋಜನದಷ್ಟು ವಿಸ್ತಾರವಾದಂತಹ ಲೋಕಗಳು. ಅದಾದ ಮೇಲೆ ಮಹಃ ಜನಃ ತಪಶ್ಚೈವ ಕ್ರಮಾತ್ ಅಧ್ಯರ್ಧ ಯೋಜನಾಹ ಅಂತ. ಇದಾದ ಮೇಲೆ ಬರುವಂತಹ ಲೋಕಗಳು ಯಾವುದು? ಮಹೋಲೋಕ, ಜನೋಲೋಕ, ತಪೋಲೋಕ ಅಂತ. ಈ 3 ಲೋಕಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಕ್ರಮ ಪ್ರಕಾರವಾಗಿ ಅಧ್ಯರ್ಧ ಯೋಜನಾಹ ಅಂತ. ಅಧ್ಯರ್ಧ ಹಿಂದೆ ನಾವು ಕಂಡಂತೆ 1.5 ಪಟ್ಟು. ಅಂದ್ರೆ ಈ ಯಾವುದು ಆ ಸ್ವರ್ಗಲೋಕ ಮತ್ತು ಭೂರ್ಲೋಕಗಳಿಗಿಂತ 1.5 ಪಟ್ಟು ಹೆಚ್ಚು ವಿಸ್ತಾರವಾದದ್ದು ಯಾವುದು? ಎತ್ತರದಲ್ಲಿರುವಂತಹದ್ದು ಮಹೋಲೋಕ. ಅದಕ್ಕಿಂತ 1.5 ಪಟ್ಟು ಹೆಚ್ಚು ಜನೋಲೋಕ. ಅದಕ್ಕಿಂತ 1.5 ಪಟ್ಟು ಹೆಚ್ಚು ಆ ಯಾವುದು ತಪೋಲೋಕ. ಇವು ಎತ್ತರವಾದದ್ದು ಅಂತ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಭೂಮಿಯಿಂದಾಗಿ ಅಂತರಿಕ್ಷ ಲೋಕ ಎಷ್ಟು ಎತ್ತರದಲ್ಲಿ ಇದೆ ಅಂತ ಹೇಳಿದ್ರು. ಅದಾದ ಮೇಲೆ ಸ್ವರ್ಗಲೋಕ ಎಷ್ಟು ಎತ್ತರದಲ್ಲಿ ಇದೆ ಅಂತ ಹೇಳಿದ್ರು. ಹೀಗೆ ಅಂತರಿಕ್ಷ ಲೋಕ ಅರ್ಥಾತ್ ಭುವರ್ಲೋಕ ಮತ್ತು ಸ್ವರ್ಗಲೋಕದ ಎತ್ತರದ ಬಗ್ಗೆ ಹೇಳಿದ್ರು. ಭೂಮಿಯಿಂದ ಎಷ್ಟು ಎತ್ತರ ಇದೆ, ದೂರ ಇದೆ ಅಂತ. ಅದಾದ ಮೇಲೆ ಈ ಶ್ಲೋಕದಲ್ಲಿ ಭುವರ್ಲೋಕ ಮತ್ತು ಸ್ವರ್ಗಲೋಕ ಎಷ್ಟು ವಿಸ್ತಾರವಾಗಿದೆ ಅಂತ, ಅದರ ಸುತ್ತಳತೆ ಎಷ್ಟು ಅಂತ ಅದರ ಬಗ್ಗೆ ಹೇಳಿದ್ರು. ಅದಾದ ಮೇಲೆ ಈಗ ಮತ್ತೆ ಮಹೋಲೋಕ, ಜನೋಲೋಕ, ತಪೋಲೋಕ ಎಂಬುದು ಅದು ಎಷ್ಟು ಎತ್ತರವಾಗಿದೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಹೀಗೆ ಮಹೋಲೋಕ, ಜನೋಲೋಕ, ತಪೋಲೋಕ ಎಂಬುದು ಅವು ಪ್ರಕಾರವಾಗಿ ಒಂದಕ್ಕಿಂತ ಒಂದು 1.5 ಪಟ್ಟು ಮೇಲಿರುವಂತಹ ಲೋಕಗಳು ಅಂತ. ಹಾಗೆ ನೋಡಿದ್ರೆ ಸ್ವರ್ಗಲೋಕ ಸ್ವರ್ಗಲೋಕ ಎಷ್ಟು ಎತ್ತರದಲ್ಲಿ ಇದೆ? 50 ಲಕ್ಷ ಯೋಜನದಷ್ಟು ಎತ್ತರದಲ್ಲಿ ಇದೆ. ಅದಕ್ಕೆ 1.5 ಪಟ್ಟು ಅಂತ ಹೇಳಿದ್ರೆ ಯಾವುದು? 75 ಲಕ್ಷ ಆಗುತ್ತೆ ಮಹೋಲೋಕ. ಅದಾದ ಇನ್ನು ಮಹಾಲೋಕದಿಂದ ಜನಲೋಕ ಎಷ್ಟಾಗುತ್ತೆ? 1,12,12 ಲಕ್ಷ ಆಗುತ್ತೆ. ಆಮೇಲೆ ಜನಲೋಕದಿಂದ ತಪೋಲೋಕ 1,68 ಲಕ್ಷ. ಹೀಗೆ ಒಟ್ಟಿನಲ್ಲಿ ಒಂದಕ್ಕಿಂತ ಒಂದು ನೆಕ್ಸ್ಟ್ 1.5 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೈಟ್ ಅಲ್ಲಿ. ಹಾಗೆ ಹೀಗೆ ಏನು ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಇವುಗಳು ಈ ರೀತಿಯಾಗಿ ಭೂಮಿಯಿಂದ ಇಷ್ಟು ದೂರ ಇದ್ದಾವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ 50 ಕೋಟಿ ವಿಸ್ತಾರೋ ಯೋಜನಾನಾಂ ಸಮಸ್ತಶಃ ಯಾವಂತ ಏತೆ ಮಿಲಿತಾಃ ತತ್ ಪ್ರಮಾಣ ಉದೀರಿತಃ. ಸತ್ಯಾಖ್ಯೋ ಬ್ರಹ್ಮಲೋಕಸ್ತು ಯತ್ರ ಬ್ರಹ್ಮ ವಿರಾಜತೆ
ತತಶ್ಚ ದ್ವಿಗುಣ ಪ್ರೋಕ್ತೋ ವಿಷ್ಣುಲೋಕಃ ಸನಾತನಃ. ಪದಚ್ಛೇದ ಪಂಚಾಶತ್ ಕೋಟಿ ವಿಸ್ತಾರಃ ಯೋಜನಾನಾಂ ಸಮಸ್ತಶಃ ಯಾವಂತಹ ಏತೆ ಮಿಲಿತಾಃ ತತ್ ಪ್ರಮಾಣಃ ಉದೀರಿತಃ ಸತ್ಯಾಖ್ಯಃ ಬ್ರಹ್ಮಲೋಕಃ ತು ಯತ್ರ ಬ್ರಹ್ಮಾ ವಿರಾಜತೆ ತತಃ ಚ ದ್ವಿಗುಣಃ ಪ್ರೋಕ್ತಃ ವಿಷ್ಣುಲೋಕಃ ಸನಾತನಃ ಅಂತ. ಇಂದಿನ ಶ್ಲೋಕದಲ್ಲಿ ಮಹೋಲೋಕ, ಜನೋಲೋಕ ಮತ್ತು ತಪೋಲೋಕಗಳು ಒಟ್ಟು ಎಷ್ಟು ಎತ್ತರದಲ್ಲಿ ಇದ್ದಾವೆ ಅಂತ ಅದರ ಬಗ್ಗೆ ತಿಳಿಸಿದರು. ಕ್ರಮ ಪ್ರಕಾರವಾಗಿ ಒಂದಕ್ಕಿಂತ ಒಂದೂವರೆ ಪಟ್ಟು ಯೋಜನದಷ್ಟು, ಒಂದೂವರೆ ಪಟ್ಟು ಮೇಲ್ಗಡೆ ಇದ್ದಾವೆ ಅಂತ. ಅದಾದ ಮೇಲೆ ಈಗ ಅವುಗಳ ಟೋಟಲ್ ವಿಸ್ತಾರ ಎಷ್ಟು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಏನ್ ಮಾಡ್ತಾರೆ, ಅವು ಮೂರು ಲೋಕಗಳನ್ನು ಕೂಡ ಸೇರಿಸಿ ಹೇಳಿಬಿಡ್ತಾರೆ. ಪಂಚಾಶತ್ ಕೋಟಿ ವಿಸ್ತಾರ ಯೋಜನಾನಾಂ ಸಮಸ್ತಶಃ ಮಹೋಲೋಕ, ಜನೋಲೋಕ, ತಪೋಲೋಕ. ಹಾಗಾಗಿ ಈ ಮೂರು ಲೋಕಗಳ ಟೋಟಲ್ ವಿಸ್ತಾರ ಎಂಬುದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಪಂಚಾಶತ್ ಕೋಟಿ ವಿಸ್ತಾರ, 50 ಕೋಟಿ ಯೋಜನದಷ್ಟು ವಿಸ್ತಾರವಾದದ್ದು ಈ ಮೂರು ಲೋಕಗಳು ಅಂತ. ಇಲ್ಲಿ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಇದರ ಬಗ್ಗೆ ತಿಳಿಸ್ತಾರೆ. ಏವಂಚ ಪ್ರತ್ಯೇಕಂ ಗಣನಾಯಾಂ 16 ಕೋಟಿಭ್ಯ ಉಪರಿ ಕಿಂಚಿದೋನ 73 ಲಕ್ಷ ಯೋಜನ ಪ್ರಮಾಣೇನ ಏಕೈಕಸ್ಯ ವಿಸ್ತಾರೋ ಜ್ಞೇಯ ಅಂತ. ಇದನ್ನೇನಾದ್ರು ಕೂಡ 50ನ್ನ 3 ಭಾಗವಾಗಿ ಡಿವೈಡ್ ಮಾಡಿದರೆ ಸುಮಾರು 16 ಕೋಟಿ 70 ಲಕ್ಷ ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಲೋಕಗಳು ಕೂಡ 16 ಕೋಟಿ 73 ಲಕ್ಷ ಯೋಜನದಷ್ಟು ವಿಸ್ತಾರವಾಗಿದ್ದಾವೆ ಅಂತ. ಎತ್ತರ ಬೇರೆ, ವಿಸ್ತಾರ ಬೇರೆ. ಹೀಗೆ ಒಟ್ಟು 3 ಲೋಕಗಳ ವಿಸ್ತಾರ ಪಂಚಾಶತ್ ಕೋಟಿ ವಿಸ್ತಾರ ಯೋಜನಾನಾಂ ಸಮಸ್ತಶಃ. ಹೀಗೆ ಯಾವಂತ ಐತೆ ಮಿಲಿತಾಹ ಅಂತ ಹೇಳಿದ್ರೆ ಮಿಕ್ಸ್ ಅಂತ, ಸೇರೋದು ಅಂತ. ಈ 3 ಲೋಕಗಳನ್ನು ಸೇರಿ ಆ ಪ್ರಮಾಣವನ್ನು ನಾವು ಹೇಳಿದ್ದೇವೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಈಗ ಒಟ್ಟು 6 ಲೋಕಗಳಾಯ್ತು. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಅಂತ. ಮೇಲ್ಗಡೆ ಇರೋದು ಯಾವುದು? ಸತ್ಯಲೋಕ. ಸತ್ಯಲೋಕ ಅದೇನಾಗಿದೆ ಅಂತ ಹೇಳಿದ್ರೆ ಸತ್ಯಾಖ್ಯ ಬ್ರಹ್ಮಲೋಕ. ಅದು ಅಲ್ಲಿ ಯಾರಿರ್ತಾರೆ? ಬ್ರಹ್ಮದೇವರು ಇರುವಂತಹ ಲೋಕ, ಅದು ಸತ್ಯಲೋಕ. ಅಂತಹ ಈ ಒಂದು ಏನು ಸತ್ಯಲೋಕ ಎಂಬುದು ಈ ಎಲ್ಲ ಲೋಕಗಳಿಗಿಂತ ಎಲ್ಲ ಲೋಕಗಳ ಒಂದು ಎತ್ತರ ಏನಿದೆಯಲ್ಲ, ಅಂದ್ರೆ ಜನೋಲೋಕ, ಮಹರ್ಲೋಕ, ಸ್ವರ್ಗಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಅಂತ ಈ ಎಲ್ಲ ಲೋಕಗಳ ಟೋಟಲ್ ಎತ್ತರ ಏನಿದೆಯಲ್ಲ ಅಷ್ಟು ಎತ್ತರವಾಗಿ ಇದೆ ಅಂತ. ಹೀಗೆ ಈ ಎಲ್ಲ ಲೋಕಗಳ ಒಟ್ಟು ಎತ್ತರ ಸೇರಿದರೆ ಎಷ್ಟು ಎತ್ತರ ಆಗುತ್ತೋ ಅಷ್ಟು ಎತ್ತರದಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಸತ್ಯಲೋಕ ಎಂಬುದು ಇದೆ. ಯಾವುದದು? ಬ್ರಹ್ಮಲೋಕ. ಸತ್ಯಾಖ್ಯ ಬ್ರಹ್ಮಲೋಕ, ಸತ್ಯ ಅಂತ ಹೆಸರಿರುವಂತಹ ಬ್ರಹ್ಮಲೋಕ. ಅಲ್ಲಿ ಯಾರಿರ್ತಾರೆ? ಯತ್ರ ಬ್ರಹ್ಮ ವಿರಾಜತೆ. ಅಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ವಿರಾಜಿಸ್ತಾ ಇರ್ತಾರೆ. ಸಂಸ್ಕೃತದಲ್ಲಿ ಬ್ರಹ್ಮ ಅಂತ ಆಕಾರವನ್ನು ಕೊನೆಗೆ ಹೇಳಿದರೆ ಅದು ಚತುರ್ಮುಖ ಬ್ರಹ್ಮದೇವರನ್ನ ಆ ಶಬ್ದ ಹೇಳುತ್ತೆ. ಅದೇ ಬ್ರಹ್ಮ ಅಂತ ಇಷ್ಟೇ ಹೇಳಿದ್ರೆ ಅದು ಪರಮಾತ್ಮನನ್ನ ಹೇಳುತ್ತೆ. ಹೀಗೆ ಬ್ರಹ್ಮ ಮತ್ತು ಬ್ರಹ್ಮ ಎನ್ನುವಂತ ಶಬ್ದದಲ್ಲಿ ವ್ಯತ್ಯಾಸ. ಹೀಗೆ ಬ್ರಹ್ಮದೇವರ ಲೋಕ. ಅದಾದ ಮೇಲೆ ಯಾವುದು ಬರೋದು ಅಂತ ಹೇಳಿದ್ರೆ ತತಶ್ಚ ದ್ವಿಗುಣ ಪ್ರೋಕ್ತೋ ವಿಷ್ಣು ಲೋಕ ಸನಾತನಃ. ಈ ಸತ್ಯಲೋಕದ ಮೇಲೆ ಅದಕ್ಕಿಂತ 2 ಪಟ್ಟು ಎತ್ತರದಲ್ಲಿ ದ್ವಿಗುಣ, ಅಂದ್ರೆ ಹಿಂದೆ ಏನು ಹೇಳಿದ್ರಲ್ಲ, ಸ್ವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ ಲೋಕ ಎಲ್ಲ ಲೋಕಗಳ ಎತ್ತರದಷ್ಟು ಮೇಲೆ ಇದು ಇದೆ ಅಂತ. ಯಾವುದು? ಬ್ರಹ್ಮಲೋಕ ಎಂಬುದು ಅದಕ್ಕಿಂತಲೂ ಕೂಡ ಡಬಲ್, 2 ಪಟ್ಟು ಎತ್ತರದಲ್ಲಿ, ಬ್ರಹ್ಮಲೋಕಕ್ಕಿಂತ 2 ಪಟ್ಟು ಎತ್ತರದಲ್ಲಿ ಯಾವ್ದಿದೆ? ವಿಷ್ಣು ಲೋಕ ಸನಾತನಃ.
ಪರಮಾತ್ಮನ ಲೋಕ, ವೈಕುಂಠ ಲೋಕ ಎಂಬುದು ಅಲ್ಲಿ ಇದೆ ಅಂತ. ಹೀಗೆ ಭೂಲೋಕದಿಂದ ಪ್ರಾರಂಭವನ್ನು ಮಾಡಿ ಮಧ್ಯದಲ್ಲಿ ಬರುವಂತಹ ಭುವರ್ಲೋಕ, ಸ್ವರ್ಲೋಕ, ಮೊಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಸತ್ಯಲೋಕ ಆದ ಮೇಲೆ ವಿಷ್ಣುಲೋಕ, ವಿಷ್ಣುಲೋಕ ಸನಾತನವಾದಂತಹ ಪರಮಾತ್ಮನ ವೈಕುಂಠ ಎನ್ನುವಂತಹ ಲೋಕ ಇದೆ ಎಂಬುದಾಗಿ ನಾರದರು ಧರ್ಮರಾಜನಿಗೆ ಹೇಳಿದ್ದು, ಅವರು ಹೇಳಿದ್ದನ್ನೇ ಮತ್ತೆ ಸಭೆಯಲ್ಲಿ ಪುನಃ ಅವನು ಉಚ್ಚಾರ ಮಾಡ್ತಾ ಇದ್ದಾನೆ. ಹೀಗೆ ಇಷ್ಟು ಲೋಕದ ಬಗ್ಗೆ ತಿಳಿಸ್ತಾರೆ. ಇದಾದ ಮೇಲೆ ಅಲ್ಲಿ ನಮಗೆ ಸಾಮಾನ್ಯವಾಗಿ ಬರುವಂತಹ ಒಂದು ಜಿಜ್ಞಾಸೆ, ಈ ಜಗತ್ತಿನ ಪ್ರವಾಹ ಎಂಬುದು ಅನಾದಿ ನಿತ್ಯವಾದದ್ದು. ಇದಕ್ಕೆ ಒಂದು ಪ್ರಾರಂಭ ಅಂತ ಇಲ್ಲ, ಕೊನೆ ಅಂತ ಇಲ್ಲ. ಹಾಗಾದರೆ ಇಲ್ಲಿಯ ತನಕ ಎಷ್ಟು ಜನ ಮೋಕ್ಷಕ್ಕೆ ಹೋಗಿರ್ತಾರೆ? ಲೆಕ್ಕನೇ ಇಲ್ಲ. ಅನಂತ ಜೀವರಾಶಿಗಳು ಮೋಕ್ಷಕ್ಕೆ ಹೋಗಿರ್ತಾರೆ. ಹಾಗಾದರೆ ಆ ಲೋಕಗಳಲ್ಲಿ ಅಷ್ಟು ಜಾಗ ಇದೆನಾ ಅಂತ, ಏನೋ ಅದಕ್ಕೊಂದು ಕೊನೆ ಇದೆ ಅಂತ ಹೇಳಿದ್ರೆ 10 ಕೋಟಿ ಜನ ಹೋಗಿದ್ದಾರೆ, 100 ಕೋಟಿ ಜನ ಹೋಗಿದ್ದಾರೆ, ಅಥವಾ 1,00,000 ಕೋಟಿ ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಸರಿ ಇಷ್ಟೊಂದು ವಿಸ್ತಾರವಾಗಿ ಇಟ್ಕೊಳ್ಬಹುದು ನಾವು. ಹಾಗಾದರೆ ಇಲ್ಲಿ ನೋಡಿದರೆ ಜಗತ್ತು ಅನಾದಿ ನಿತ್ಯ ಆಗಿದೆ. ಹಾಗಾಗಿ ಅನಂತ ಜೀವರಾಶಿಗಳು ಎಲ್ಲಿ ಇರ್ತಾರೆ? ಮೋಕ್ಷದಲ್ಲಿ ಇರ್ತಾರೆ. ಹಾಗಾದರೆ ಅಲ್ಲಿ ಯಾವ ರೀತಿಯಾದಂತಹ ಜಾಗದ ವ್ಯವಸ್ಥೆ ಅಂತ, ಆ ಬಗ್ಗೆ ಒಂದು ವಿಶಿಷ್ಟವಾದಂತಹ ವಿಚಾರವನ್ನ ಆಚಾರ್ಯರು ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಆ ಒಂದು ಚಿಂತನೆಯನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.